ಹಳೆ ಕಾಲದ ಶಿಪ್ಪು ಯಾವ ಥರ ಇದೆ ಅಂತ ಹೇಳಿ. ಮುಂಚೆ ಶಿಪ್ ಎಲ್ಲ ಇದೇ ಥರ ಇತ್ತು. ಈಗ ಇದ್ರ ಒಳಗಡೆ ನಾನು ಹೋಗ್ತೀನಿ, ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ನನ್ನ ಹಸ್ಬೆಂಡ್ ಕೂಡ ಶಿಪ್ಪಲ್ಲೇ ವರ್ಕ್ ಮಾಡ್ತಾರೆ, ಆದರೆ ಈಗಿನ ಕಾಲದ ಶಿಪ್ ಬೇರೆ ಥರನೇ ಇದೆ. ನೀವೆಲ್ಲ ನೋಡಿರ್ತೀರ ವಿಡಿಯೋದಲ್ಲಿ. ನೋಡಿ, ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ಯಾವ ಥರ ಇದೆ ಅಂತ ನೋಡೋಣ. ಹಳೆ ಕಾಲ ಶಿಪ್ ಯಾವ ಥರ ಇದ್ದು ಅಂತ ಎಲ್ಲ ಥರ ಶಿಪ್ಗಳನ್ನು ಇಲ್ಲಿ ಮಾಡಿ ನಿಂದ್ರಿಸಿದ್ದಾರೆ. ಮುಂಚೆ ಎಲ್ಲ ಶಿಪ್ಸು ಇದೇ ಥರ ಇತ್ತು. ನೋಡಿ ಎಷ್ಟು ವೆರೈಟೀಸ್ ಆಫ್ ಶಿಪ್ ಇತ್ತು ಮುಂಚೆ. ಆ ಕಾಲದಲ್ಲಿ ಇದೇ ಹಡಗುಗಳ ಮುಖಾಂತರ ಅವರು ಟ್ರೇಡ್ ಮಾಡ್ತಾಯಿದ್ರು, ಸೇಲಿಂಗ್ ಮಾಡ್ತಾಯಿದ್ರು. ಅಂದರೆ ಮಸಾಲ ಪದಾರ್ಥಗಳನ್ನ ಈ ಶಿಪ್ ಮುಖಾಂತರ ಅವರು ಮಾರಾಟ ಮಾಡ್ತಾಯಿದ್ರು. ಒಂದು ಕಡೆಯಿಂದ ಒಂದು ಕಡೆ ಸಾಗಿಸ್ತಾ ಇದ್ರಂತೆ. ಹಾಂ ಇವು ಐದುನೂರು ವರ್ಷದ ಹಳೆ ಶಿಪ್ ಇದು. क्या है? कौन सा लाइट? फ्लड लाइट. फ्लड लाइट. ये वाला? This one? Binoculars. Telescope. Points. ಹಳೆ ಕಾಲದ ಬಾಕ್ಸ್ ಯಾವ ಥರ ಇದೆ ಅಂತ. ಎತ್ತಿದ್ರೆ ಎತ್ತೋದಿಲ್ಲ, ಇದು ಅಷ್ಟೊಂದು ಭಾರ ಇದೆ. ಆಗಿನ ಜನರೆಲ್ಲ ಇದನ್ನು ಯಾವ ಥರ ಯೂಸ್ ಮಾಡ್ತಾಯಿದ್ರು ನೋಡಿ. ಅಲ್ಲಿ ಜೈಲ್ ಕೂಡ ಇತ್ತು ಆವಾಗ. ಮೋಸ್ಟ್ಲಿ ಶಿಪ್ಪಲ್ಲಿ ಏನಾದರೂ ಕಳ್ಳತನ ಅದು ಮಾಡಿದರೆ ಜೈಲಲ್ಲಿ ಹಾಕ್ತಾಯಿದ್ರು ಅನಿಸುತ್ತೆ. ಎಲ್ಲ ಟಿನ್ನಿಂದ ಮಾಡಿರೋದಿದು. ಎನಿಮಲ್ ಮನಿ ಇದು. ಅವಾಗ ಮುಂಚೆ ಎಲ್ಲ ಇದನ್ನೇ ರೊಕ್ಕ ಆಗಿ ಉಪಯೋಗಿಸ್ತಾ ಇದ್ರು. ಈ ಎನಿಮಲ್ ಮನಿ ಅಂತ ಕರೀತಾರೆ. ಇದನ್ನು ಹಣದ ರೂಪದಲ್ಲಿ ಅವಾಗ ಏನಾದರೂ ಖರೀದಿ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ತಾ ಇದ್ರಂತೆ. ಪೋರ್ಚುಗೀಸ್ ಕಾಲದಿದ್ದು ಆವಾಗಿನ ಡ್ರೆಸ್ಸು ಯಾವ ಥರ ಇತ್ತು ಅಂತ ಇನ್ನೂ ಇದನ್ನು ಕಾಯ್ದಿಟ್ಕೊಂಡಿದ್ದಾರೆ ಇವರು. ಇದು ಹಳೆ ಕಾಲದ್ದು ಟೆಲಿಫೋನು. ಪೈಲ ಇದನ್ನು ಶಿಪ್ಪಲ್ಲಿ ಯೂಸ್ ಮಾಡ್ತಾಯಿದ್ರು. ಟೆಲಿಫೋನ್ ಇನ್ ದಿ ಶಿಪ್. ಪ್ಯಾನು, ಥರ್ಮಾಮೀಟರ್. ಈ 1870ನಲ್ಲಿ ಈ ಶಿಪ್ ಮುಳುಗಿರೋದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಶಿಪ್ ಇದು. ಸೊ ಈ ಶಿಪ್ಪು ಸಮುದ್ರದಲ್ಲಿ ಮುಳುಗಿದಾಗ ಸಿಕ್ಕಿರುವಂಥ ವಸ್ತುಗಳೆಲ್ಲ ಇದು.